ಇತ್ತೀಚೆಗೆ ನಡೆದ ಕೋಲಾರ ಪಟ್ಟಣದ ಶ್ರೀ ಸಂಗಮೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರೌಢಶಾಲಾ ವಿಭಾಗದ 2003-2004ನೇ ಬ್ಯಾಚಿನ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶೇಖು ಹಳೆವ್ವಗೋಳ್ ಸಮಾರಂಭದಲ್ಲಿ ಸ್ನೇಹಗಳು ತುಂಬಿ ಸುಮಾರು 21 ನಾವು ಹಳೆಯ ಗೆಳತಿಯರನ್ನ ಭೇಟಿ ಮಾಡಿದ ಸಂಭ್ರಮ. ಹಳೆ ವಿದ್ಯಾರ್ಥಿಗಳಾದ ನಾವೆಲ್ಲರೂ 21 ವರ್ಷದ ಬಳಿಕ ಒಂದೇ ವೇದಿಕೆಯಡಿ ಮತ್ತೆ ಒಂದಾಗಿದ್ದೇವೆ. ವಿದ್ಯಾರ್ಥಿ ಜೀವನದಲ್ಲಿ ಜನತೆಯಾಗಿದ್ದ ನೆನಪನ್ನ ಮತ್ತೊಮ್ಮೆ ಮರುಕಳಿಸಿ ಶಿಕ್ಷಣ ಮುಗಿಸಿ ಹೊರಬಂದ ಬಳಿಕ ಬದುಕಿನ ಚಿತ್ರಣವನ್ನ ಹಂಚಿಕೊಳ್ಳುವಲ್ಲಿ ಈ ಸ್ನೇಹ ಸಮ್ಮೇಳನ ಸಹಕಾರಿಯಾಗಿದೆ. ಅಂದಿನ ಶಾಲಾ ದಿನಗಳಲ್ಲಿ ಮಾಡಿದ ತುಂಟಾಟ, ಕಿತಾಪತಿ, ನೋವು ನಲಿವುಗಳನ್ನ ಸ್ಮರಿಸಿಕೊಂಡು ಮಾತನಾಡಿದ್ರು. ಕನ್ನಡ ಕನ್ನಡ ಬರೆಯುವ ಅಪ್ಪನ ಗೊತ್ತಂಗೆ ಅವರು ಕನ್ನಡ ಬರೆಯೋರು. ಅವ್ರು ಬಂದಿದ್ದೆ ಅಪ್ಪನ ಸೆಕೆಂಡ್ ಬಂದಿಲ್ಲ. ಮತ್ತು ಸ್ಪಂದಿದ್ರು ಕಂಬಾರವಿ ಗಣಿತ ವಿಭಾಗದ ಆಗಲೇ ಎಸ್ಪಿ ಸಮಾನವರು ಮತ್ತು ಹನುಮಂತ ಕೌಂಟಿಗೆ ಗೌರವಿಸಿ ಹೋಗಿ ಗೊತ್ತಾಗಲ್ಲ ಅದಕ್ಕೆ ನಾನು ಲಕ್ಷ ಇಂಗ್ಲೀಷರಿಗಾಗಲಿ ರೇಖಾಗಣಿತಾಗಲಿ ಅವನ್ನೆಲ್ಲ ನಾನು ಪಾಪ ಕೂತ್ ಬರೆಯೋದು ಹೇಳಿ ಪ್ರಶಸ್ತಿ ಹಾಕೋಣ ಒಳ್ಳೆ ಒಳ್ಳೆ ನೀವು ಬರೆಯೋಲ್ಲ ನಿನ್ನ ಸ್ವಲ್ಪ ಪಾಪ ಅರ್ಧಂಬ ಇಂಗ್ಲೀಷ್ ಕತ್ತದ ಹಾಕೊಂಡಿದ್ದ ಅರ್ಧಂಬ ಇಂಗ್ಲೀಷ್ ಪ್ರಶಸ್ತಿ ಅವನ ಕಡೆ ಮತ್ತು ಗಣಿತ ಕಂಬಾರ ಕಡೆ ಅವೇನು ಶಿಂಗ ಆಗತ್ತಿನ ಮೈಮೇಲೆ ಹೋಗಿ ತಂಗಿ ಹುಟ್ಟಿದ ಪದ್ಯ ತಂಗಿ ಹುಟ್ಟಿದಕ್ಕೆ ಪದ್ಯ ಇತ್ತಲ್ಲ ಸ್ಕೂಲ್ ಆಗಿದೆ ಅದೇನ್ ಮಾಡ್ತೀವಿ ನಾವು ಬೆಳಿಗ್ಗೆ ಅಜಯ್ ಹಾಕೊಡಿ ಹಿಂಗೆ ಕೂತ್ಕೊಂಡು ಟೇಬಲ್ ಸಂಡೇ ಮಾಡ್ಕೊಳ್ಳಿ ಗಣಾಚಾರ್ಯ ಗಾಳ ಬೇಕು ಎಲ್ಲ ಬರ್ಸೋದು ಸಂಗೀತ ತಡೆದು ಮುಂದೆ ಪಾಠ ಹೇಳ್ತಿದ್ರು. ಒಮ್ಮೆ ಹಂಗೆ ಸರ್ ನಾವು ಏನು ಮಾಡಿಬಿಟ್ಟು ಅಚಾನಕ್ ಮುಂದೆ ತುಂಬ ಹಚ್ಚಿದ್ದೇವೆ. ಏನಾಗ್ತದೆ ಹಿಂಗೆ ಓದಿದ್ರೆ ತುಂಬ ಹಚ್ಚಿಬಿಡ್ತಾರೆ ತಂಗಿ ಹೋಗ್ಬಿಟ್ಟು ತಂಗಿ ಇಪ್ಪಿದ್ರೆ ತಂಗಿ ಹುಟ್ಟಿದ್ರೆ ಬರೆದು ಬಿಟ್ಟಿದ್ದೇವೆ. ಅದನ್ನ ಹಂಗೆ ಸರ್ ಒಮ್ಮೆ ಏನು ಮಾಡಿದ್ರು ಬುಕ್ಕ ತೊಗೊಂಡ್ರೆ ಆಫೀಸ್ಗೆ ಏನೋ ಅಚಾನಕ್ ನಮ್ಮ ಬೆಳಿಗ್ಗೆ ಅದೇ ಬುಕ್ಕ ನಾ ಬರ್ತಿದ್ದಾರೆ ಅವ್ರಿಗೆ ನಂತಿದ್ರು ನಾವು ಪಾಪದಿಲ್ಲ ಏನು ಬೈತಿದ್ರು. ಅದು ತಂಗಿ ಆಗ್ಬಿಟ್ಟು ಹೋಗಿ ಆಫೀಸ್ಗೆ ಹೋಗಿ ಕೊಟ್ಟಿದ್ರೆ ರಾಜಾಗೂಡ ನಾ ಕಳ್ಸ್ಕೊಂಡ್ಬಿಟ್ಟು ದಡ್ಡ ನಾ ಬರ್ತಿದ್ದೆ ದಡ್ಡ ಹಚ್ಕೊಡ್ತೀನಿ. ಅದೇನೋ ಸಾಡಿ ಹಾಕಿದ್ರೆ ಅವ್ನು ಯಾಕೆ ಹೆಚ್ಚು ಹಾಕ್ತೀನಿ ಅಂದ್ರೆ ಮನೆಯಲ್ಲಿ ಏನಾಗಿತ್ತು ಮೊದಲು ಬಾಯಿ ಯಾರೇ ಅಂಗಡಿ ಅದಿದ್ದಾಗ ಉದ್ಧಾರ ಮಾಡ್ತಿದ್ದೆವು ಅಪ್ಪನಿಗೆ ಹೊರದು ಅಂಗಡಿ ಏನು ಪುಕ್ಕ ಪಕ್ಕ ಹೋಗೋದು ಮಾಡೋದು ಮಾಡ್ತಿದ್ದೆ ಯಾಕೆ ಹಾಕಿ ಹಾಕ್ತಿದ್ದೆವು ಅವ್ರಿಗೆ ಹೋಗ್ಬಾರ್ದು ಹಂಗೆ ಸರ್ ಯಾರಿಗೆ ಹೇಳಿದ್ರು ನಮ್ಮ ಇಬ್ಬರು ರಾಜಾಂಕರ ಬುಕ್ ಯಾರು ಅಂತ ಹೇಳಿದ್ರೆ ಅವ್ನ ಬುಕ್ ಕಡೆ ಬರ್ತೇಳಿ ಹಾಕಿದ್ರು ಅಲ್ಲಿ ಹೆಸರು ಬರ್ತೀವಿ ಸರ್ ಕಟ್ಟೆ ಹಾಕಿದ್ರು ಅಲ್ಲಿ ಆಗ್ತಿದ್ದಿಲ್ಲ ಅದಕ್ಕೆ ಶ್ರೀ ರಾಜುಗಳು ಪಾಪ ಹೆಸರು ಯಾರು ನೀನು ಹೇಳಿದ್ವಿ ಸರ್ ಪದ್ಯ ನೋಡ್ಕೊಂಡು ಬಂದಿದ್ದೀವಿ ಕಚ್ಚಾ ಪಕ್ಕ ಏನಾದ್ರು ಬರ್ತಿದ್ದೇವೆ ನೋಡ್ಕೊಂಡು ಮಾಡ್ತಿದ್ರು ಅದು ಏನು ಹೋಗ್ಬಿಡ್ತೀವಿ ಮುಂದೊಂದು ಸರ್ ನಮ್ಮ ಬರ್ತಿದ್ರು ಕೈ ಕೊಟ್ಕೊಂಡು ಅವ್ನಿಗೆ ಏನೋ ನಿಲ್ಸಿದ್ರು ಅವ್ನು ನೀವು ಇಂಥವು ಕೈ ಕೊಟ್ಟಿದ್ದಾರೆ ಸರ್ ತಂದರು ಹೊಳೆಗಳು ಕೈ ಕೊಟ್ಟಿದ್ದಾರೆ ಅವ್ನು ತಡಿಸ್ ನಿಮ್ಗೆ ಅಂತರ ಕೈ ಹ್ಯಾಂಗೆ ಕೊಟ್ಟೆ ತಂದರು. ಅದು ಬರ್ದಿದ್ದೆ ಹೋಗ್ತಿಲ್ಲ ಪಾಪ ಏನೋ ಆಗ್ತದೆ ನಮ್ಮ ಕಲ್ಸಿದ್ರು ಹೊಳೆಗಳ ರೂಮ್ನೆಲ್ಲ ತಂದಿದ್ದೀವಿ ಇಲ್ಲಿ ವ್ಯಾಕರಣ ಪ್ರಕಾರ ಏನು ಚಂದ ಬರ್ತೀವಿ ಅಂದ್ರು ಅವರು ಈ ಸೀರಿಯಸ್ ನೆಕ್ಕಿ ದಡ್ಡ ಅವ್ರ ನನಗೆ ಜಾಡಿ ಅದೇನು ಜೀವಿದ್ರು ಗುಂಡಿಸೋದು ಜೀವ ಪಾಪಿಗಾದ್ರು ನಾವು ಎಲ್ಲ ಕಟ್ಟಾದ್ರು ಸಂಖ್ಯೆ ಬಂದು ತರಾಕೊಡ್ತಾರೆ. ನಾವು ಬೈಕ್ ಮೇಲೆ ಸೈಕಲ್ ನೋಡ್ಕೊಂಡು ಕರ್ಕೊಂಡು ಬರೀ ಸರ್ ಸಂಖ್ಯೆ ಇಲ್ಲ ಅವ್ರಿಗಾದ್ರು ಯಾರು ಗಾಡಿ ಮೇಲೆ ಕಟ್ಟಿಲ್ಲ ಅದು ಯಾರು ನೋಡಿರ್ಬೋದು ಗಾಡಿ ಮಾಡ್ತಿಲ್ಲ ಅವ್ರು ಯಾರು ಸೈಕಲ್ ಸಂಜೆ ತೊಗೊಂಡು ಹೋಗಿ ಇಟ್ಟು ನಮ್ಮ ಪಾಪ ಆರಪ್ಪ ಎಲ್ಲ ನಾವು ಚರ್ಚೆ ಮಾಡಿದ್ದೆ ಹಿಂಗೆ ಸರ್ ಬಹುಮಾನ ಕಾರ್ಯಕ್ರಮ ಕಟ್ಟು ಮನೆಯಲ್ಲಿ ಹೆಂಗಿದ್ರು ಯಾಕೆ ಬ್ಯಾಡ ಬರೀ ನಮ್ಮ ಮನಸ್ಸು ಮಾತಾಡಿದೆ ಅದೇನೋ ಚೆನ್ನಾಗಿ ರೊಪ್ಪ ಏನೋ ಬೆಳಗ್ಗೆ ಹಾಕು ಅವ್ರು ಮುಂದೋಡಲಾಯಿತು ಆದುಗಳನ್ನ ಬಾಬು ಅದು ಏನೋ ಆದುಗಳನ್ನ ಪ್ರೈಮರಿ ಎನರ್ಜಿ ಭಾರಿ ಆಗ ಮಾತಾಡಿದ್ರೆ 2 ಗಂಟೆ ಆಗಿದ್ದು ಎನರ್ಜಿ ಈಗ ಹೊರಗಡೆ ಮಾತಾಡೋದನ್ನ ಭಾರಿ
ಹಂಗೆ ಇದ್ರು. ಅವಾಗ ಹಂಗೆ ಇದ್ರು ಟೀಚರ್ ಇವಾಗ ಹಂಗೆ ಅದಾರ. ಮತ್ತೆ ಸರಿಯಾದ್ರು ಅವ್ರ ಎನರ್ಜಿ ಹಂಗೆ ಐತಿ. ಯಾಕಂದ್ರೆ ಕಬಡ್ಡಿ ಆಡೋ ಬಾಬೆ ಅಂತ ಅವ್ರಿಗೆ ನಮ್ಗೆ ಒಂದು ಪ್ರೈಮರಿ ಒಳಗೆ. ಯಾಕಂದ್ರೆ ಗಾಜಿ ಮೇಡಮ್ ಇದ್ರು ಗಾಡಿ ಟೀಚರ್ ಅವ್ರ ಪಾರ್ಕ್ ಏನಿಲ್ಲ ಅಲ್ಲ ಗಾಜಿ ಟೀಚರ್ ಯಾರು ಅವ್ರು ಯಾರಿಗೆ ಮಕ್ಕಳು ಇದ್ದು ಶ್ರಮ ನೋಡ್ತಿದ್ರು. ಅಟ್ಟೆ ಇರಲಿ ಶಾಣೆ ಇರಲಿ ಏನೇ ಇರಲಿ ಯಾಕೆ ನಾನು ಸೊಸಿ ನಿಮ್ಮ ಅಪ್ಪ ಮುಂದೆ ಹೇಳ್ತೀನಿ ಯಾಕೆ ನನ್ನ ಮಗ ಹಿಂಗೆ ಮಾತಾಡೋ ಗ್ರೌಂಡ್ ಬಂದಾಗ FPS ನೋಡು ಮತ್ತು ನಮ್ಮ ಹೆಣ್ಮಕ್ಳು ಮಂಡಿ ಸರ್ ಒಂದಾದ ಅಲ್ಲಿ ಮುಟ್ಟ ಇವರು ನಟೇಗ ಸರ್ ಆಡ್ಸೋರು ಸಂಗಪ್ಪ ನಟೇಗ ಅಂತೇಳಿ ಈ ಕಡೆ ಒಂದು ಲೇಡೀಸ್ ಕಡೆ ಅವರು ನಟೇಗ ಸರ್ ಆಡ್ಸೋರು ಮಿಸ್ ಮಾಡ್ತಿದ್ರು ಅವರು. ಈಗ ಕಬಡ್ಡಿ ಆಡಾಗ ಅದು ಮಾಡಾಗ ಹಾಸನ ಗಾಜಿ ಮೇಡಮ್ ಬಂದು ಹೇಳ್ಬಿಟ್ಟು ಮಾಡ್ತಾರೆ. ಅವ್ರು ಕಲಿಸಿದ ಇದಕ್ಕಿಂತ ನಮ್ಮ ಸಂಸ್ಕಾರ ಕೊಟ್ಟದ ಅವ್ರ ಮೇನ್ ಅದೇ ನಾವು ಎಷ್ಟೇ ಇನ್ನು ಭಾಳ ಅಲ್ಲ ಇಟ್ಟೋದ್ರೆ ಹೇಳಿದ್ರು ಪಾಪ ನಾನು ಇದು ಕುಡಿತು ಇದು ಮಾಡಿದ್ರೆ ಪರ್ಮನೆಂಟ್ ಕೇಸ್ ಆಗಿದೆ. ಇದು ಕುಡಿತು ಚಲೋ ಯಾಕಂದ್ರೆ ನೀವು ನಾಳೆ ನಾವಾಗಲಿ ಯಾರು ರಿಟೈರ್ಡ್ ದೋಸ್ತಿ ಸಿಗೋಲ್ಲ. ಇದು ಮಾಡ್ಕೊಂಡು ಹೋಗೋದ್ರೆ ನಮ್ಮ ದೋಸ್ತುಗಳು ಐತಿ. ಇವೆಲ್ಲ ಮಾಲ್ಕಾಪಟ್ಟಿಗೆ ನಡೆದಾಗ ನಾವು ನೌಕರಿ ಬಿಟ್ಟಿವಿ ನಮ್ಮ ಗಂಟೆ ಯಾರು ಮಾತಾಡಕ್ಕೆ ಹೋಗಲ್ಲ. ಸೊ ಈಗ ಮಾಡ್ಕೊಂಡು ಹೋಗೋಣ ಇವೇನು ಕಾರ್ಯ ಇದು ಮಾಡೋಣ ಆಗ ಯಾಕಂದ್ರೆ ಮನೆ ಬೆಳಿಗ್ಗೆ ನಡ್ಕೊಂಡು ಹೋಗೋಣ ಅದು ಮಾಡೋದಿಲ್ಲ. ಆ ಬಡಿಗೆ ಇವ್ರ ಮನೆ ಯಾವ್ದಪ್ಪ 50 ಬಡಿಗೆ ಅನ್ನೋದು ಗೊತ್ತಾಯ್ತು. ಬಡಿಗೆ ಜೇಸಿದ್ರಿ ಜೇಸಿ ಅವ್ರ ನಿಮ್ಮ ಮನೆ ಮಗಳ ಮನೆ ಐತೆ ನೀವು ನೋಡಿರ್ತಿಲ್ಲ. ನಿಮ್ಮ ಕಾಕ ನೋಡಿ ನೆನಪಿರಕಿಲ್ಲ. ಟೇಕಾಪತ್ತಿದ್ರು ಆಯ್ತಲ್ರಿ ಇಲ್ಲಿ ಇದ್ದವ್ರು ಏನೋ ಕೋಲಾರ ಪಾಪ ಅವ್ರ ಮನೆ ಬಿಟ್ಟರೆ ಗಂಡಿನ ಹುಡುಗ ನೆನಪಾಗಿಲ್ಲ ನೆನಪಿಲ್ಲ. ಕಾಕ ಮನೆಯಾಗ ಹೆಣ್ಮಕ್ಳ ಮನೆಗೆ ಯಾರು ಜೋಡಿ ನೀವು ಇವ್ರು ಹೇಳಂಗೆ ಇವ್ರ ಬಾತ್ರೂಮ್ ಬಿಡ್ರಿ. ನಾ ಹೇಳಿದ್ರು ಒಟ್ಟು ಮನೆಗೆ ನೀರು ಮಿನಿಮಮ್ ನೀರು ಕುಡಿದಿಲ್ಲ. ಊಟ ಮಾಡಿದ್ರೆ ನೀರು ಯಾವ್ದವ ಅಶ್ವಿನಿ ಯಾವ್ದೋ ಮನೆ ಊಟ ಮಾಡಿದ್ವಿ. ನಾ ಏನೋ ಪಾಪ ಹೇಳಿದ್ರಲ್ಲ ಕರೆಕ್ಟ್ ಬಂದಿದ್ರು ಹೌದಿಲ್ಲ ನಾ ಹೇಳ್ತಾರೆ ದೇಶ ತಪ್ಪಿಗೆ ಮನೆ ಇತ್ತು. ಮತ್ತೆ ಇಲ್ಲಿ ಹೇಳಿದ್ರೆ ಭಾಳ ಭಾಳ ಇಷ್ಟ ಸಾಕು ನನಗೊಂದು ಘಟನೆ ಆಗಿತ್ತು. ಬೆಳೆಸ್ಕೊಡ್ರಿ ಅದೇ ನಿಮ್ಮ ಮನೆಯಲ್ಲಿ ಹಳ್ಳಿ ಅಂಶ ನಿಮ್ಮ ಮನೆ ಇರ್ತೀರ. ನಮ್ಮ ಶತ್ರು ಅಂದ್ರೆ ಬಾಬು ಬೆಳುಗಡೆ ಕರೆಯಂದ್ರೆ ಬೆಂಗಳೂರೊಳಗೆ ಅಡಪ ದೇಶ ಮತ್ತು ಒಂದು ಗ್ರೌಂಡಿಗೆ ಆಟ ಆಡೋದಿಲ್ಲ ಅಲ್ಲಿ ಆಡೋದಿಲ್ಲ ಆಟ ಮುಗಿದ ಮುಂದೆ ಇರುವಾಗದು ಹೇಳ್ತಕ್ಕೆ ಬಂದಿವಿ. ಹಂಗೆ ಅವ್ರು ಇದ್ದವ್ರು ತಪ್ಪಿದ್ರು ನಮ್ಮಂತೂ ನಾ ಏನು ಪಾಸ್ ಆಗಿದ್ದು ಗೊತ್ತಿಲ್ಲ. ಇವಳಿಗೆ ಪಾಸ್ ಮಾಡಿದವ್ರು ಗೊತ್ತಿಲ್ಲ, ಪಾಸ್ ಆಗಿದ್ದು ಗೊತ್ತಿಲ್ಲ, ಹೈಸ್ಕೂಲ್ದಾಗ ಪಾಸ್ ಆಗಿದ್ದು ಗೊತ್ತಿಲ್ಲ. ಎಂಟಕ್ಕೆ ಬಂದಿವಿ ಅದೇ ಹಂಗೆ ಹೇಳಕ್ತಿದ್ದಿಲ್ಲ. ಕನ್ನಡ ವ್ಯಾಕರಣ ಕನ್ನಡ ಇವ್ರು ಸರ್ ಹಂಗೆ ಸರ್ ಅದಕ್ಕೆ ಅವ್ರು ಏನಿದೆ ನಂಬಿಸಿ ಎಣ್ಣೆ ತಂದ್ರು ವ್ಯಾಕರಣ ನನಗೆ ಭಾಳ ಇದು ವಿಷಯ ತಂದ್ರು. ಇಲ್ಲ ಸರ್ ಬೆಳುಗರ ಹೆಣ್ಣು ಕೂತು ವ್ಯಾಕರಣ ಕತ್ತಿದ್ರೆ ಅವ್ರ ಮನೆಗೆ ಬುಕ್ಸಿಗೂ ಅಲ್ಲೇ ರೀಡಿಂಗ್ ಅವಾಗ ನಂದಿನಿ ಬಂದಿತ್ತು ಕರೆಕ್ಟ್. ಅವಾಗ ಅನ್ನ ನೀಡಿದವ್ರು ಯಾರಂದ್ರೆ ಪಾಪ ಕೊಟ್ಟರು ತಂದ್ರೆ ಬುದ್ಧಿ ಕೊಡ್ಕೊಂಡ್ಬರ್ತಿದ್ರು. ಅವಾಗ GS ಕೈನೂ ಬುದ್ಧಿ ತರ್ತಿದ್ದ. ಅವನು ಸೈಕಲ್ ಮೇಲೆ ಬುದ್ಧಿ ತರ್ತಿದ್ದ. ಒಟ್ಟರು ಬುದ್ಧಿ ಲೆಕ್ಕ ಕಮ್ಮಿ ಮತ್ತು ಭಾಳ ಮಂದಿ ಹಳ್ಳಿ ಬಂದ ಬುದ್ಧಿ ತರ್ತಿದ್ದೇವೆ. 50ನೇ ಮತ್ತಿಲ್ಲ ನಮ್ಮ ಶಾಲೆ ಎದುರಿಗೆ ಟೀಚರ್ದಲ್ಲ ಅವ್ರ ಶಾಲೆ ಅಲ್ಲೇ ನಕ್ಕೋರು ಬರ್ತಿದ್ರು ಪಾಪ. ನಾ ಅನ್ನ ಅವಾಗ ಆದ ಘಟನೆ ಆದಾಗ ಆಫೀಸ್ದಾಗ ಒಮ್ಮೆ ಆ ಟೀಚರ್ ಆಗ ಟೀಚರ್ ಇವಾಗ ಬ್ಲಾಕ್ ಹೈಸ್ಕೂಲ್ದಾಗ ನಮ್ಮ ಸೈನ್ಸ್ ಸರಿಯಾಗಿ 1 ತಿಂಗಳು ನಾ ಸಮಾಜಶಾಸ್ತ್ರ ಹೇಳಿ
ತಿಂಗಳ 20 ದಿನ ಮೊದಲೇ ಸತ್ ದಿನ ಸತ್ ಮನೆ ಸತ್ ಒಂದು ತಿಂಗಳು ಹುಡುಗಾಡಕ್ಕೆ ಟೀಚರ್ ಇಂಥ ಹೇಳೋದು ಹೋಗ್ತಿಲ್ಲ ಈಗ ಪಾಪ ಅವ್ರಿಗೆ ಬೇಕಲ್ಲ ಮತ್ತೆ ಈಗ ದಡ ದುಡ್ಡು ಹೇಳ್ತವ್ರಿಗೆ ಅದು ಮತ್ತೆ ಈಗ ಎಲ್ಲಿ ಬಿಟ್ಟು ಮಾರ ಅದು ಬೇಗ ಗೌರ್ಮೆಂಟ್ ಸೀಟ್ ಸಿಕ್ಕಿದ ಕರೆ ನಾ ಹೇಳಕ್ಕೂ ನಗಾಕತ್ತಿರೋ ನಾ ದಡ್ಡ ನಂದು ಬೇಡ ಗೌರ್ಮೆಂಟ್ ಸೀಟ್ ಇದು ಸಿಕ್ಕೈತೆ ಹೇಳಕ್ಕಾಗಲ್ಲ ಆದ್ರೂ ಏನಾದ್ರು ಒಂದು ವರ್ಷದ ಕೋರ್ಸ್ ಅಂದ್ರು ಮತ್ತೆ ಕೌನ್ಸಿಲಿಂಗ್ ಹೋದೆ ನಾವೇ ನಾನು ಹಾಕಿದ ಬೀದರ್ ಬೌಂಡ್ರಿ ಹೆಂಗೆ ಪಾಕಿಸ್ತಾನ ಬೌಂಡ್ರಿ ಇಂಡಿಯಾ ಆಯ್ತು ನಾನು ಬೀದರ್ ಬೌಂಡ್ರಿ ಕರ್ನಾಟಕ ಹೋಗಿದ್ದೆ ನಾ ಕೌನ್ಸಿಲಿಂಗ್ ಹೋದೆ ನಾನು 15 ಅಪ್ಪ ಬಂದಿದ್ದಲ್ಲಿ ಅವ್ನು ಹಾಕಿ ಮುಂದ್ಕೊಂಡು ಹೋದೆ ಕೌನ್ಸಿಲಿಂಗ್ ಓದುಗಳನ್ನ ಮೊದಲು 10,000 ರೂಪಾಯಿ ಡಿಡಿ ತೊಗೊಂಡಿರೋದು ಅದರಲ್ಲಿ ನಾವು ಇದು ಪಾಪಲ್ಲಿ ಅಲ್ಲ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದ ಆ ಸರ್ ಗೌರ್ಮೆಂಟ್ ಆಫೀಸರ್ಗಿಂತ ಪಗಾರ ಹೋಗಿದ್ದಾರೆ ಹೆಲ್ತ್ ಪಗಾರ ಹೋಗಿದ್ದ ಮಾಡಿ ಅದೇನೋ ಸ್ವಲ್ಪ ಆಗಲೇ ಅಶ್ವಿನಿಗೆ ಏನು ಹೇಳಿದ್ರು ಪಾಪ ಅಂತ ಹಿಂಗೆ ಗೌರವಿಗೆ ಹೇಳಿದ್ರು ನಾವು ಅವಾಗೇನು ಆಗೈತೆ ಎಲ್ಲ ನಮ್ಮ ಇದ್ರೊಳಗೆ ಯಾರಿಗೂ ಗೊತ್ತಿಲ್ಲ ಅವ್ರ ಮ್ಯಾಲ ಭಾಳ ಚಂದ್ರು ಅವ್ರ ಮಗಳು ಅವ್ರ ಅಪ್ಪನ ಪರಿಚಯ ಅಂದ್ರೆ ಅವ್ರ ದೋಸ್ತ ಇದ್ದು ಅವ್ರ ಅಪ್ಪ ಮಕ್ಕಳಿಗೆ ಪೂರ್ತಿ ಇದನ್ನ ಅವ್ರ ಮೊಬೈಲ್ ಏನಾದ್ರು ಪಾಸ್ ಇರೋದು ದೇಸರ ಒಳಗೆ ಬಂದು ಹೇಳೋದು ಅಷ್ಟು ಸಣ್ಣದವ್ರ ಅಪ್ಪ ಅವ್ರ ಮನೆ ಅಂದ್ರೆ ಗಿಡ ಇತ್ತು ನಾನು ಅವ್ರ ಮನೆಗೆ ಹೋಗಿನಿ ಹೋಗೋದು ಮಾಡೀನಿ ಈಗ ಅವ್ರ ಅಪ್ಪ ಇದ್ರು ನನ್ನ ಮನೆಗೆ ಇರಲಿ ಮತ್ತೆ ಜಾಲ ಮನೆಗೆ ಹೋಗಿದ್ದೆ ಅವೇನೋ ತಿಳ್ಕೊಂಡು ಹೋಗ್ಬಿಡು ಮತ್ತೆ ಪಾಪ ಮಾಡಿ ತೋರಿಸೋರು ಎನರ್ಜಿ ಬಾಬಾದವ್ರಿಗೆ ಹಿಂಗೆ ಮಾಡ್ರಿ ಮಾತಾಡ್ತಾರೆ ಆ ಎನರ್ಜಿ ಪಾಟೆ ಮನೆಗೆ ಬಂದರು ಊರ ಬೇರೆ ಊರು ಮಾವುಗಳ ಕೈ ಇರೋದು ಹುಡುಗಿಯರು ಕೂಡ ಈ ಮಾತಾಡ್ತಿದ್ರು ನಾವು ಹೊಟ್ಟೆ ಹಾಕಿದ್ರೆ ನಾವು ಕಷ್ಟಲಿ ಕಾಯಿ ತರ್ತಿದ್ರು ನಾನು ಜಾಗ ಹೋಗ್ತೀನಿ ಅವನು ಸೈಕಲ್ ತೊಗೊಂಡು ಏಕೆ ಬಂದು ಮಾತಾಡ್ತಿದ್ದೇವೆ ಮತ್ತು ಕಂಬ ನಮ್ಮ ಗಿಡ ಹಾಕ್ಬೋದು ನೀರು ಗೊತ್ತು ಆಗ ಗೊತ್ತು ಎದ್ದುಗಳು ಇವರೇ ನೆನೆಸ್ಬೇಕು ಸೂರ್ಯ ಊಟ ಮಾಡಿದ್ರೆ ಇವನು ತಿಳ್ಕೊಳ್ಳೋದು ರವಿಲ್ಲ ನಿಮ್ಮ ಫೇವ್ರೇಟ್ ಆಳೋದು ಸದ್ಯದ ವಾಣಿಕರ ಹಾಡ ಎಲ್ಲೋ ವಾರಕ್ಕೊಮ್ಮಿರ್ತಿದ್ರೆ ಸಾಕು ಸರ್ ಹಾಂ ಕರೆಕ್ಟ್ ಬಾ ನೀವು ಇಬ್ಬರು ಯಾರು ಅಂದ್ರೆ ಮತ್ತೆ ಶಾಕ್ ಆಗಿ ಒಂದ್ಸಲ ಬಡಗೆ ಜಯಶ್ರೀನು ನಂಗೆ ರೋಡ ಸಿಕ್ಕಿದೆ ಎಸ್ ಬಿ ಐ ಬ್ಯಾಂಕ್ ಮುಂದೆ ಮಾತಾಡ್ಸಿದೆ ಹಾಯ್ ನಂದಿನಿ ನಂಗೆ ಖುಷಿ ಆಯ್ತು ನೋಡಿ ಒಂದು ಯಾವುದೋ ಒಂದು ಸ್ಟ್ರೇಂಜರ್ಸ್ ಪ್ಲೇಸ್ನಾಗ ಒಬ್ಬರು ಫ್ರೆಂಡ್ ಮಾತಾಡ್ತಾರಂದ್ರೆ ಅದೊಂಥರ ಖುಷಿನೇ ಬೇರೆ ಆದರೂ ಒಂಥರ ಖುಷಿ ಐತೆ ಲೈಫ್ ಹಿಂಗೆ ಇರಲಿ ಅದು ಒಂದು ಗ್ರೂಪ್ ಡಿಲೀಟ್ ಮಾಡೋದು ಬೇಡ ಅದು ಕಂಟಿನ್ಯೂಟಿ ಇರಲಿ ಹಿಂಗೆ ಏನಾದರೂ ಸೆಲೆಬ್ರೇಷನ್ ಮಾಡಾಕದು ಸೇರೋಣ ರವಿಯಣ್ಣ ಮದುವೆನೂ ಮಾಡೋನು ಎಲ್ಲರೂ ಹುಡುಗಾಡೋನು ಸ್ವಲ್ಪ ಹುಡುಗಿ ಸಿಗ್ಲಿಲ್ಲ ಅಂದ್ರೆ ನನ್ನ ಮಗಳು ರೆಡಿ ಕೊಡ್ತೀನಿ ಗೊತ್ತಾಯ್ತು ನೀವು ಒಳಗೆ ಬರ್ರಿ ಬರ್ರಿ ಬಂದ್ರಿ ಬರ್ರಿ ಯಾರು ಬಂದ್ರಿ ವೆಲ್ಕಮ್ ಮಾಡ್ಕೊಂಡು ಬರ್ರಿ ಏನ್ರಕ್ಕೆ ಶೇಖರ್ ಮಾಡ್ಬೇಕು ಅಲ್ಲ ಇಲ್ಲೇ ಹೆಂಗ್ ಬಸ್ಸು ಪ್ರೋಗ್ರಾಮ್ ನಮ್ಮ ಫೇವ್ರೇಟ್ ನಂಬರನ್ನ ಕೈ ಮಾಡಿ ಅದೇ ನಿಂಗೆ ಎಷ್ಟು ಗೊತ್ತಿಲ್ಲ ಫಸ್ಟ್ ನೋಡ ಸೆಕೆಂಡ್ ನೋಡ ಅಂತದ ಗರ್ಲ್ಸ್ ಇಂದ ಅಂಟಿ ಕೊಡಬೇಕು ಹೇಳಿದ್ರು
ಅಲ್ಲ, ನೀವೇ ತಗೊಂಡು ಒಂದು ಸೆಕೆಂಡ್. ಇಪ್ಪತ್ತು ವರ್ಷ ತಾಯಿ ತಂದೆಯ ಒಂದು ಆಸೆಯೊಳಗೆ ನಗ್ತಾ ನಗ್ತಾ ನಾವೆಲ್ಲ ಬೆಳಿತೀವಿ. 21ನೇ ವರ್ಷದ ನಗಾತಿದ್ರು. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.